ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ. ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ. ಬಗದಷ್ಟು ಮುಗಿಯದ, ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ. ಅದು ತೀರಾ ಇಕ್ಕಟ್ಟಾದ ಭಯಾನಕ ಕಾಡಿನ ರಸ್ತೆ. ಆ ರಸ್ತೆಗೆ ರಾತ್ರಿ ಹೋದ ಸುಮಾರು ಜನ ಭಯ ಬಿದ್ದಿದ್ದಾರೆ. ಆ ಕಾಡಿನಲ್ಲಿ ಸುಮಾರು ಜನ ಕೊಲೆಯಾಗಿದ್ದಾರಂತೆ. ಲೆಕ್ಕವಿಲ್ಲದಷ್ಟು ಜನ ಅಪಘಾತಕ್ಕೀಡಾಗಿ ಸತ್ತಿದ್ದಾರಂತೆ. ಯಾಕೆಂದರೆ ಆ ರಸ್ತೆಯಲ್ಲಿ ದುಷ್ಟಶಕ್ತಿಗಳ ಹಾವಳಿ ಇದೆಯಂತೆ. ಹಾಗಾದರೆ ಆ ರಸ್ತೆ ಯಾವುದು? ಏನದರ ಕತೆ ನೋಡೋಣ ಬನ್ನಿ. ಈ ಭೂಮಿಯ ರಚನೆಯೇ ವಿಚಿತ್ರ. ಇಂತಹ ಭೂಮಿಯನ್ನ ಭಾವಚಿತ್ರದಲ್ಲೋ ನಕಾಶೆಯಲ್ಲೋ ನೋಡಿದ್ರೆ ದುಂಡಗೆ, ನುಣ್ಣಗೆ, ಪುಟ್ಟ ಬಾಲಿನಂತೆ ಸುಂದರವಾಗಿ ಕಾಣುತ್ತೆ. ಆದರೆ ನಿಜಕ್ಕೂ ಈ ಭೂಮಿ ಎತ್ತರವಾದ ಬೆಟ್ಟ ಗುಡ್ಡಗಳು, ತಗ್ಗು ದಿನ್ನೆಗಳು, ಬಯಲು ಪ್ರದೇಶಗಳು, ಸಾಗರ ಸರೋವರಗಳು ಹೀಗೆ ವಿಧ ವಿಧವಾದ ಆಕಾರದಿಂದ ರಚನೆಯಾಗಿ ತನ್ನ ವೈಶಿಷ್ಟ್ಯತೆಯನ್ನ ಹೊಂದಿದೆ. ಇಂತಹ ವಿಶೇಷವಾದ ಭೂಮಿಯಲ್ಲಿದೆ ಬಲು ಸುಂದರವಾಗಿ, ಎತ್ತರವಾಗಿ, ಎತ್ತ ನೋಡಿದರತ್ತೆಲ್ಲ ಹಸಿರು ಶಿಖರಗಳಂತೆ ಕಾಣುವ ಬೆಟ್ಟಗಳ ಪ್ರದೇಶ. ಈ ಪ್ರದೇಶವೇ ನಮ್ಮ ಇಂದಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು. ಈ ದಟ್ಟವಾದ ಕಾಡಿನ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಭಯಾನಕತೆಗಳು, ವಿಚಿತ್ರಗಳು ಉಂಟಾಗುತ್ತವೆ. ಯಾಕಂದ್ರೆ ಈ ಕಾಡಲ್ಲಿದೆ ಒಂದು ಭಯಾನಕ, ಅಪಾಯಕಾರಿ ರಸ್ತೆ. ರಾತ್ರಿ ಹೊತ್ತಲ್ಲಿ ಈ ರಸ್ತೆಗಳಲ್ಲಿ ನಡೆಯುತ್ತವೆ ವಿಚಿತ್ರಗಳು. ಒಂಟಿಯಾಗಿ ಬರುವ ಜನರನ್ನ ಭಯ ಬೀಳಿಸುತ್ತವಂತೆ ವಿಚಿತ್ರಗಳು. ಯಾಕಂದ್ರೆ ಈ ರಸ್ತೆಯಲ್ಲಿ ಓಡಾಡ್ತವಂತೆ ದುಷ್ಟ ಶಕ್ತಿಗಳು. ಈ ರಸ್ತೆ ತುಂಬಾ ಅಪಾಯಕಾರಿಯಾಗಿದೆ. ಈ ರಸ್ತೆಯಾದಾಗಿನಿಂದಲೂ ಇಲ್ಲಿ ಹಲವಾರು ಆಕ್ಸಿಡೆಂಟ್ಗಳಾಗಿವೆ, ಕೊಲೆಗಳಾಗಿವೆ, ಈಗಲೂ ಕೂಡ ಮೇಲಿಂದ ಮೇಲೆ ಆಗ್ತಾ ಇವೆ. ಅಮಾವಾಸ್ಯೆ, ಹುಣ್ಣಿಮೆ ರಾತ್ರಿಯಲ್ಲಿ ಇಲ್ಲಿ ಸತ್ತಿರುವವರ ಆತ್ಮಗಳು ದುಷ್ಟ ಶಕ್ತಿಗಳ ರೂಪ ಪಡೆದು ಈ ರಸ್ತೆಯಲ್ಲಿ ಕಾಣಿಸಿಕೊಳ್ಳುತ್ತವೆಯಂತೆ. ಅಮಾವಾಸ್ಯೆ ಹುಣ್ಣಿಮೆ ದಿವಸನೇ ಜಾಸ್ತಿ, ಬೇರೆ ದಿವಸ ಅಷ್ಟೊಂದು ಗೊತ್ತಾಗಲ್ಲ. ಓಡಾಡ್ತಾ ಇರ್ತವೆ, ಅವು ಕಾಣ್ತಾ ಇರ್ತವೆ. ಒಂಟಿಯಾಗಿ ಈ ರಸ್ತೆಯಲ್ಲಿ ನಡೆದುಕೊಂಡು ಬರುವ ಎಷ್ಟೋ ಜನ ಹೆದರಿದ್ದಾರಂತೆ. ಹೀಗಾಗಿ ರಾತ್ರಿ ಹೊತ್ತಲ್ಲಿ ಒಬ್ಬೊಬ್ಬರಾಗಿ ಯಾರು ಈ ರಸ್ತೆಗೆ ಬರುವುದಿಲ್ಲವಂತೆ. ಒಬ್ಬರೇ ಬರೋತ್ತಿಗೆ ಏನೂ ಆಗಲ್ಲ. ನಾವು ಒಬ್ಬರಾಗಿ ಒಂಟಿಯಾಗಿ ಎಷ್ಟು ತನಕ ಹೋಗಲ್ಲ. ಒಂದು 2 ಜನ 3 ಜನ ಅಂತ ಹೋಗಿ ಬರೋತ್ತಿಗೆ ಒಂಥರ ಮನಸ್ಸಿಗೆ ಅಳುಕಾಗ್ತದೆ. ಆ ದುಷ್ಟ ಶಕ್ತಿಗಳು ಸುಮಾರು ಸಲ ಇಲ್ಲಿ ಓಡಾಡುವ ವಾಹನಗಳಿಗೆ ಅಡ್ಡ ಹಾಕಿವೆಯಂತೆ. ಅನೇಕ ವಾಹನ ಚಾಲಕರು ಆ ದುಷ್ಟ ಶಕ್ತಿಗಳನ್ನು ನೋಡಿ ಹೆದರಿದ್ದಾರಂತೆ. ಇವರು ಶ್ರೀನಗೌಡ, ಒಬ್ಬ ಕೂಲಿ ಕಾರ್ಮಿಕರು. ಈ ಘಾಟಿಯ ಮೇಲಿರುವ ಊರಿನವರು. ಒಂದು ಸಲ ಘಾಟಿಯ ಕೆಳಗಿರುವ ಇವರ ನೆಂಟರ ಮನೆಗೆ ಹೋಗಿರ್ತಾರೆ. ವಾಪಸ್ಸು ಬರುವಾಗ ಕತ್ತಲಾಗುತ್ತೆ. ಆ ವೇಳೆಯಲ್ಲಿ ಇವರ ಊರಿಗೆ ವಾಹನಗಳಾವುದು ಇರೋದಿಲ್ಲ. ಆದರೆ ಇವರು ಊರಿಗೆ ಹೋಗಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಆ ರಾತ್ರಿಯಲ್ಲಿಯೇ ಘಾಟಿಯ ಮೇಲಿರುವ ಇವರ ಊರಿಗೆ ವಾಪಸ್ ಆಗ್ತಾರೆ. ಅಲ್ಲಿ ನೆಂಟರ ಮನೆ ಇದೆ, ಹೋಗಿದ್ದೆ. ನೆಂಟರ ಮನೆಗೆ ಹೋಗಿದ್ದೇನೆ. ಅಲ್ಲಿ ನೆಂಟರ ಮನೆ ಎಲ್ಲ ತುಂಬ ಇದಾವೆ, ಹೋಗಿದ್ದೆ. ಬರುವತ್ತಿಗೆ ರಾತ್ರಿ ಈ ರಸ್ತೆಯ ಭಯಾನಕತೆಯ ಬಗ್ಗೆ ಇವರಿಗೆ ಸುಮಾರು ಜನ ಹೇಳಿದ್ದರಿಂದ ಇವರಿಗೆ ಮನದಲ್ಲಿ ಭಯ ಕಾಡ್ತಾ ಇರುತ್ತೆ. ಆದರೂ ಧೈರ್ಯ ಮಾಡಿ ಹೇಗಾದರೂ ಮಾಡಿ ಆ ರಾತ್ರಿ ಊರು ಸೇರಲೇಬೇಕೆಂದು ನಿರ್ಧರಿಸುತ್ತಾರೆ. ಕೂಡಲೇ ದಾರಿಯಲ್ಲಿ ಹೆಜ್ಜೆ ಹಾಕ್ತಾರೆ. ಘಾಟಿಯ ಅರ್ಧ ದಾರಿಯನ್ನು ನಡೆದು ಬರುವವರೆಗೆ ಯಾವ ತೊಂದರೆಯೂ ಇರೋದಿಲ್ಲ.
ಅದರ 9ನೇ ತಿರುವಿನಲ್ಲಿ ಇದ್ದಕ್ಕಿದ್ದಂತೆ ಒಮ್ಮೆಲೆ ಬಿಳಿಯ ಆಕಾರವೊಂದು ಇವರ ಕಣ್ಣ ಮುಂದೆ ಕಾಣಿಸಿಕೊಂಡಿತ್ತಂತೆ. ಆಗ ಹೆದರಿದ ಇವರು ಅತ್ತ ನೋಡದೆ ನಡುಗುತ್ತಲೇ ಹೆಜ್ಜೆ ಹಾಕಿ ಊರು ಸೇರಿದ್ದರಂತೆ. ಕಾಣ್ತು ಎಂಥದಂತನೂ ಬೆಳ್ಳಗೆ ಬಂದಂಗಾಯಿತು, ಎಂಥದಂತನೂ ಗೊತ್ತಾಗಲ್ಲ. ಹೆದರಿಕೆ ಜಾಸ್ತಿ ಆಯಿತು, ಬಂದೆ. ಇಂಥ ಘಟನೆಗಳು ಇಲ್ಲಿ ಸುಮಾರು ಜನಕ್ಕೆ ಆಗಿವೆಯಂತೆ. ಹೀಗಾಗಿ ರಾತ್ರಿ ಹೊತ್ತಲ್ಲಿ ಈ ಘಾಟಿ ರಸ್ತೆಯಲ್ಲಿ ಒಬ್ಬೊಬ್ಬರೇ ಯಾರೂ ಓಡಾಡುವುದಿಲ್ಲವಂತೆ. ಇಂತಹ ಭಯಾನಕ ಘಾಟಿ ರಸ್ತೆಯ ಸುದ್ದಿ ನಮ್ಮ ಕಿವಿಗೂ ಕೇಳಿಬಂದಿತ್ತು. ಇಂತಹ ಕುತೂಹಲಕಾರಕ ಸ್ಥಳಗಳೆಂದರೆ ಅಲ್ಲಿ ಹೋಗಿ ಆ ಸ್ಥಳಗಳ ರಹಸ್ಯ ಬಯಲು ಮಾಡುವ ಆಸಕ್ತಿ ನಮಗೆ ಮೊದಲಿನಿಂದಲೂ. ಕೂಡಲೇ ನಾವು ಆ ಘಾಟಿಯನ್ನು ಹುಡುಕುತ್ತಾ ಹೊರಟಿದ್ದೆವು. ಸುಮಾರು ಹೊತ್ತಿನ ಪ್ರಯಾಣದ ನಂತರ ನಾವು ಈ ಘಾಟಿಯನ್ನು ತಲುಪಿದ್ದೆವು. ಇಡೀ ರಾತ್ರಿ ಆ ಘಾಟಿಯಲ್ಲಿ ಇದ್ದು ಅಲ್ಲಿ ಅಪಘಾತಗಳು, ಕೊಲೆಗಳು ಆದ ಸ್ಥಳಗಳಲ್ಲಿ ಇಡೀ ರಾತ್ರಿಯನ್ನು ಕಳೆಯಬೇಕೆಂದು ನಿರ್ಧರಿಸಿದ್ದೆವು. ಅದಕ್ಕೂ ಮೊದಲು ನಾವು ಆ ಘಾಟಿಯ ಅಪಘಾತವಾದ, ಕೊಲೆಗಳಾದ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಿರ್ಧರಿಸಿದ್ದೆವು. ಕೂಡಲೇ ಅದರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರುವ ಒಬ್ಬ ವ್ಯಕ್ತಿಯನ್ನು ಹುಡುಕಿಕೊಂಡು ಹೊರಟಿದ್ದೆವು. ಆ ಘಾಟಿಯನ್ನ ಸಂಪೂರ್ಣವಾಗಿ ಇಳಿದ ಮೇಲೆ ನಮಗೆ ಆ ವ್ಯಕ್ತಿ ಇರುವ ಮನೆ ಸಿಕ್ಕಿತ್ತು. ಅಲ್ಲಿ ವ್ಯಕ್ತಿಯನ್ನ ಭೇಟಿಯಾಗಿದ್ದೆವು. ಆ ವ್ಯಕ್ತಿ ಯಾರು? ಆ ಘಾಟಿಗೂ ಆ ವ್ಯಕ್ತಿಗೂ ಇರುವಂತಹ ಸಂಬಂಧ ಏನು? ಆ ವ್ಯಕ್ತಿಯನ್ನ ಭೇಟಿಯಾದ ನಮ್ಮ ತಂಡ ಮುಂದೇನು ಮಾಡುತ್ತೆ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಘಾಟಿಯನ್ನ ಇಳಿದ ತಕ್ಷಣ ನಮಗೆ ಆ ವ್ಯಕ್ತಿ ಅವರ ಮನೆಯ ಮುಂದೆ ಸಿಕ್ಕಿದ. ಆ ವ್ಯಕ್ತಿ ನಮ್ಮ ತಂಡಕ್ಕೆ ತನ್ನ ಅನುಭವವನ್ನೆಲ್ಲ ಹೇಳಿದ್ದ. ಅದರ ಜೊತೆಗೆ ಆ ಘಾಟಿಯಲ್ಲಿ ಅಪಘಾತಗಳು, ಕೊಲೆಗಳಾದ ಸ್ಥಳಗಳನ್ನು ತೋರಿಸಲು ಅವರ ಇಬ್ಬರ ವ್ಯಕ್ತಿಗಳನ್ನು ನಮ್ಮ ಜೊತೆ ಕಳುಹಿಸಿದ್ದ. ನಾವು ಘಾಟಿಯನ್ನ ಇಳಿದ ತಕ್ಷಣ ನಮಗೆ ಆ ಘಾಟಿಯ ಬಗ್ಗೆ ಗೊತ್ತಿರುವ ವ್ಯಕ್ತಿಯನ್ನ ಹೋಗಿ ಮಾತನಾಡಿಸಿದ್ದೆವು. ಇವರ ಹೆಸರು ಹಸನಪ್ಪ. ಆ ಘಾಟಿಯ ಕೆಳಗಿರುವ ಹೋಟೆಲ್ ಮಾಲೀಕರು. ಅಷ್ಟೇ ಅಲ್ಲ, ಒಬ್ಬ ಸಮಾಜ ಸೇವಕರು. ಅಂದರೆ ಈ ಘಾಟಿಯಲ್ಲಿ ತೊಂದರೆಗೆ ಸಿಲುಕಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಇವರೇ ಆಪತ್ ಬಾಂಧವರು. ಸುಮಾರು 40 ವರ್ಷದಿಂದ ಈ ಘಾಟಿಯಲ್ಲಿ ನಡೆದ ಅಪಘಾತಗಳಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗಳಿಗೆ ಸೇರಿಸಿದ್ದಾರೆ. ಪ್ರಾಣ ಕಳೆದುಕೊಂಡ ವ್ಯಕ್ತಿಗಳ ಶವಗಳನ್ನು ಅವರ ಮನೆಯವರನ್ನ ಸಂಪರ್ಕಿಸಿ ಅವರಿಗೆ ಒಪ್ಪಿಸಿದ್ದಾರೆ. ಆವಾಗ ಬಳ್ಳಾರಿ ಬಸ್ ಬಿತ್ತು, 5 ಜನ ಸತ್ತೋದ್ರು 1:30 ಗಂಟೆ ರಾತ್ರಿಗೆ. ಅವಾಗ ಯಾರು ಮೊಬೈಲ್ ಮಾಡಲಿಕ್ಕಿಲ್ಲ. ಹೋದ ಲಾರಿಯವರು ತಿರುಗಿಸ್ಕೊಂಡು ಬಂದು ಇಲ್ಲಿ ಹೇಳಿದ್ರು ಈ ಥರ ಆಯ್ತು ಅಂತೇಳಿ. 108 ಇರಲಿಲ್ಲ, ಆ್ಯಂಬುಲೆನ್ಸ್ ಇರಲಿಲ್ಲ. ಬರುವ ಹೋಗುವ ಲಾರಿಯವರನ್ನು ನಿಲ್ಲಿಸಿ 3 ಲಾರಿಯಲ್ಲಿ ಈ 40 ಜನರನ್ನು ಹಾಕ್ಕೊಂಡು ಬೆಳ್ತಂಗಡಿ ಆಸ್ಪತ್ರೆಗೆ ತಗೊಂಡೋಗಿ ಹಾಕುವಾಗ ಬೆಳಗಿನ ಜಾವ 5 ಗಂಟೆ ಆಗಿದೆ. 5 ಜನ ಸ್ಪಾಟಲ್ಲಿ ಇದರಲ್ಲಿ ಸತ್ತ ಹೆಣಾಗಿದ್ದರು. ಉಳಿದವರೆಲ್ಲ ಬದುಕಿದ್ರು. ಇವರ ಈ ಕಾಯಕ ಈಗ 40 ವರ್ಷದಿಂದ ನಡೆದುಕೊಂಡು ಬಂದಿದೆ.
ಈಗಲೂ ಕಿಂಚಿತ್ತು ಕರುಣೆ ಮಾನವೀಯತೆ ಮರೆಯದೆ ಆ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಇವರ ಕುಟುಂಬದ ಸಹಕಾರವೂ ಇದೆಯಂತೆ. ನಾನು ಕೆಲಸ ಇದು ಶುರು ಮಾಡಿ ನಾನು ಇಲ್ಲಿಗೆ ಬಂದು 45 ವರ್ಷ ಆಯಿತು. ಒಂದು 40 ವರ್ಷದಿಂದ ಕಂಟಿನ್ಯೂಸ್ ಕೆಲಸ ಮಾಡ್ತಲೇ ಇದ್ದೇನೆ. ಪೊಲೀಸಿನವರು ಬರುವ ಮುಂಚೆ ಅವರು ಮಾಡಬೇಕಾದ ಕೆಲಸದ ಅರ್ಧ ಭಾಗವನ್ನು ಇವರೇ ಮಾಡಿ ಮುಗಿಸಿರ್ತಾ ಇದ್ರು. ಇದರಿಂದ ಇವರನ್ನ ಕಂಡರೆ ಪೊಲೀಸಿನವರಿಗೆ ಗೌರವ. ಅವರು ಕೂಡ ಸುಮಾರು ಸಲ ಈ ಹಸನಬ್ಬರ ಕೆಲಸಕ್ಕೆ ಪ್ರಶಂಸೆಯನ್ನ ನೀಡಿದ್ದಾರೆ. ಬರುವಾಗ 3/4 ಗಂಟೆ 1 ಗಂಟೆ ಹಿಡಿಯುತ್ತೆ, ಸಾಹೇಬ್ರ ನೀವು ಇದು ಹೋಗಿ ಮಾಡ್ತೀರಲ್ಲ, ಇನ್ನೂ ಇಂಥ ಕೆಲಸ ಮಾಡಿ ನಮ್ಮನ್ನು ಅವಶ್ಯಕತೆ ಇದ್ದರೆ ಮಾತ್ರ ಕರೀರಿ, ಎಲ್ಲದ್ರೆ ನಿಮ್ಮ ಈ ಕೆಲಸವನ್ನು ಮುಂದುವರಿಸ್ತಾ ಇದ್ರಿ. ನೀವು ಏನೇ ಮಾಡಿದರೂ ನಮಗೆ ಮತ್ತೆ ರೋಡ್ ಕ್ಲಿಯರ್ ಮಾಡಿ ಮಾರ್ಕ್ ಮಾಡಿ ಮತ್ತು ನಾವು ಬಂದ ಮೇಲೆ ಆ್ಯಕ್ಸಿಡೆಂಟ್ ಆದ ಜಾಗ ತೋರಿಸಿ ಜನರನ್ನು ರೋಡ್ ಬ್ಲಾಕ್ ಆಗೋ ರೀತಿಯಲ್ಲಿ ನಾವು ಬರುವವರೆಗೂ ಕಾಯಿಸೋದು ಬೇಡ ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೆ ನಾವು ಮಾಡ್ತಲೇ ಇದ್ದು ಜನರಿಗೆ ಏನು ನಮ್ಮಿಂದ ಉಪಕಾರ ಆಗುತ್ತೆ ಅಂತೇಳಿ ನಾವು ಅರ್ಜೆಂಟ್ ಅದನ್ನು ಮಾಡ್ತಾಯಿದ್ವಿ. ಇವರ ಈ ನಿಸ್ವಾರ್ಥ ಸೇವೆಯನ್ನು ನೋಡಿದ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇವರು ನಮ್ಮ ಮುಂದೆ ಇದುವರೆಗೂ ಈ ಘಾಟಿಯಲ್ಲಾದ ಅಪಘಾತ, ಕೊಲೆಗಳಲ್ಲಾದ ಸಾವಿರಾರು ಶವಗಳನ್ನು ಹೊರತೆಗೆಯುವಾಗಿನ ತಮ್ಮ ಅನುಭವಗಳನ್ನೆಲ್ಲ ಹೇಳಿದರು. ಆವಾಗೆಲ್ಲ ಆ್ಯಕ್ಸಿಡೆಂಟ್ ಆಗ್ತಾಯಿತ್ತು, ಸಣ್ಣ ಪುಟ್ಟದ್ದು ಹೋಗ್ತಾಯಿದ್ದು, ಚಾಕರಿ ಮಾಡ್ತಾಯಿದ್ದು. ಆವಾಗ ನಾವು ಮಾಡಿದ್ದನ್ನು ಯಾರು ಹೇಳಲಿಕ್ಕೆ ಅಥವಾ ಅದನ್ನು ಪೇಪರಲ್ಲಿ ಕೊಡಲಿಕ್ಕೆ ಹೈಲೈಟ್ ಮಾಡಲಿಕ್ಕೆ ಯಾರು ಇಲ್ಲ. ಯಾರಿಗೆ ನಮ್ಮಿಂದ ಉಪಕಾರ ಆಗಿತ್ತು ಅವರು ನಮಗೆ ಕೃತಜ್ಞತೆ ಹೇಳ್ತಾಯಿದ್ರು, ನಾವು ಹೋಗ್ತಾಯಿತ್ತು. ಅಷ್ಟೊತ್ತಿಗೆ ಕತ್ತಲಾಗುತ್ತಾ ಬಂದಿತ್ತು. ನಾವು ಆ ಘಾಟಿಯ ರಸ್ತೆಯಲ್ಲಿ ನಡೆದ ಅಪಘಾತಗಳು, ಕೊಲೆಗಳಾದ ಜಾಗಗಳನ್ನು ತೋರಿಸಲು ಕೇಳಿಕೊಂಡಿದ್ದೆವು. ಹಸನಬ್ಬನವರು ಕೂಡಲೇ ತಮ್ಮ ಸೇವೆಗೆ ಬೆಂಬಲ ಸೂಚಿಸುತ್ತಾ ಇವರು ಕರೆದಾಗಲೆಲ್ಲ ಇವರ ಜೊತೆ ಜನರನ್ನ ರಕ್ಷಿಸಲು ಬರುವ 2 ವ್ಯಕ್ತಿಗಳನ್ನ ಕರೆಯಿಸಿದ್ರು. ಅವರಿಬ್ಬರನ್ನ ನಮ್ಮ ಜೊತೆ ಕಳುಹಿಸಿದ್ರು. ಕೂಡಲೇ ಅವರಿಬ್ಬರನ್ನ ಕರೆದುಕೊಂಡು ಆ ಘಾಟಿಯಲ್ಲಿ ಜೀವ ಬಲಿ ತೆಗೆದುಕೊಂಡ ಸ್ಥಳಗಳನ್ನು ನೋಡಲು ಹೊರಟಿದ್ದೆವು. ನಮ್ಮ ಗಾಡಿ ಘಾಟಿಯನ್ನು ಏರಲು ಶುರು ಮಾಡ್ತಾ ಇದ್ದಂತೆ ನಮ್ಮ ಜೊತೆ ಬಂದಿದ್ದ 2 ವ್ಯಕ್ತಿಗಳ ಪರಿಚಯ ಮಾಡಿ ಅವರಿಗೆ ಆ ಘಾಟಿಯಲ್ಲಾದ ಅನುಭವವನ್ನ ಕೇಳಿದ್ದೆವು. ಇವರ ಹೆಸರು ಶೇಖ್ ಮಹಮ್ಮದ್. ಹಸನಬ್ಬರ ಜೊತೆ ಸೇರಿ ಈ ಘಾಟಿಯ ರಸ್ತೆಯಲ್ಲಿ ಅಪಘಾತಗಳಾದರೆ ಗಾಯಾಳುಗಳನ್ನು ಆಸ್ಪತ್ರೆಗಳಿಗೆ, ಸತ್ತವರ ಹೆಣಗಳನ್ನು ಅವರ ಸಂಬಂಧಿಕರಿಗೆ ತಲುಪಿಸುವ ಕಾಯಕವನ್ನ ಮಾಡುತ್ತಾರೆ. ಒಂದು ಸಾರಿ ರಾತ್ರಿಯ ಹೊತ್ತು ಇವರು ಮತ್ತು ಇವರ ತಮ್ಮ ಈ ಘಾಟಿ ರಸ್ತೆಯಿಂದ ಆಚೆಗಿರುವ ಇವರ ಸಂಬಂಧಿಕರ ಮನೆಗೆ ಹೋಗಿದ್ದರಂತೆ. ವಾಪಸ್ಸು ಬರುವಾಗ ಕತ್ತಲಾಗಿತ್ತಂತೆ. ಹಾಗೆ ನಡೆಯುತ್ತಲೇ ರಸ್ತೆಯಲ್ಲಿ ಹೆಜ್ಜೆ ಹಾಕಿದ್ದರಂತೆ. ನಮ್ಮ ಭಾವನ ಮನೆಗೆ ಹೋಗಿ ಮುಂದೆಗಡೆ ಬರಬೇಕಾದ್ರೆ ಅದರ ನಡುವಲ್ಲೇ ಬರಬೇಕು, ಮಧ್ಯದಲ್ಲಿ ಬರಬೇಕಾದ್ರೆ ನಮಗೆ ಗೊತ್ತಿಲ್ಲ ಇದು. ನಾವು ಊಟ ಗೀಟ ಮಾಡಿಬಿಟ್ಟು ಕೋಳಿ ಗಿಳಿ ಎಲ್ಲ ಊಟ ಮಾಡಿಬಿಟ್ಟು ಬರಬೇಕಾದ್ರೆ ಹಿಂದ್ಗಡೆಯಿಂದ ಒಂದು ಮಾವನ ಮರಕ್ಕೆ ಒಂದು ಹುಯ್ಗೆ ಎಸಿ ತರಲ ಹಾಗೆ ಎಸಿ ಹಂಗಾಯ್ತು. ಅದು ನೋಡ್ಬೇಕಾದ್ರೆ ನಾನು ಹಿಂದ್ಗಡೆಗೆ ನೋಡಿದ್ರೆ ಏನೂ ಇಲ್ಲ. ಅದೇ ಸಮಯಕ್ಕೆ ಯಾರೋ ಇವರನ್ನ ಬೆಂಬಲಿಸಿದಂತೆ ಭಾಸವಾಗುತ್ತೆ. ಹಿಂತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲವಂತೆ. ಇವರಿಗೆ ಸ್ವಲ್ಪ ಭಯವಾಗುತ್ತೆ. ಹಾಗೆ ಧೈರ್ಯ ತಂದುಕೊಂಡು ಸ್ವಲ್ಪ ದೂರ ಬಂದ ಮೇಲೆ ಇವರನ್ನ ಮತ್ತೆ ಯಾರೋ ಹಿಂಬಾಲಿಸಿದ್ದರಂತೆ. ಜೊತೆಗೆ ಬೀಡಿ ಕೊಡು ಎಂಬ ಧ್ವನಿ ಕೇಳಿ ಬರತೊಡಗಿತ್ತಂತೆ. ಹಿಂದ್ಗಡೆಯಿಂದ ದೂರದಿಂದ ಕೇಳ್ತಾರೆ ಅಂತ ಬೀಡಿ ಕೊಡು ಅಂತ. ಆಗ ಗಣೇಶ್ ಬೀಡಿ ನಾನು ಸೇತ್ಕೊಂಡು ಬರೋದು ಊರಲ್ಲಿ. ಹೆದರಿದ ಇವರು ಹಿಂತಿರುಗಿ ನೋಡದೆ ತಮ್ಮನೊಂದಿಗೆ ಸುಮಾರು ದೂರ ಬರುತ್ತಾರೆ. ಅಷ್ಟರಲ್ಲಿ ಒಂದು ಲಾರಿ ಬಂದಿತ್ತಂತೆ. ಕೂಡಲೇ ಆ ಧ್ವನಿ ನಿಂತಿತ್ತಂತೆ. ಇವರು ತಮ್ಮನೊಂದಿಗೆ ಲಾರಿ ಹತ್ತಿಕೊಂಡು ಊರು ಸೇರಿದ್ದರಂತೆ. ನಾನು ನೋಡಲಿಲ್ಲ, ನನ್ನ ತಮ್ಮನ ನೋಡಲಿಲ್ಲ. ಅಷ್ಟೊತ್ತಿಗೆ ಒಂದು ಲಾರಿಯೋ ಬತ್ತು. ಬರ್ಬೇಕಾದ್ರೆ ಅದು ನಮಗೆ ಕಾಣಲಿಲ್ಲ. ಆಗ ಅದೇ ಲಾರಿಲಿ ಹತ್ತು ಊರಿಗೆ ಬಂದು ತಲುಪಿದೋ ನಾವು. ಅವರ ಅನುಭವವನ್ನು ಕೇಳಿದ ಮೇಲೆ ಹಾಗೆ ಪಕ್ಕದ ಇನ್ನೊಬ್ಬ ವ್ಯಕ್ತಿಯನ್ನ ಮಾತನಾಡಿಸಿದ್ದೆವು. ಅವರ ಹೆಸರು ಯೂಸುಫ್. ಅವರು ಕೂಡ ಘಾಟಿಯಲ್ಲಾದ ಆ ಅಪಘಾತಗಳಲ್ಲಿ ಸತ್ತ ಶವಗಳನ್ನು ಎತ್ತುವಾಗಿನ ತಮ್ಮ ಅನುಭವಗಳನ್ನು ಹೇಳಿಕೊಂಡಿದ್ರು. ಮೇಲ್ಗಡೆ ರೋಡಿನಿಂದ ಕೆಳಗಡೆ ರೋಡಿಗೆ ಒಂದು ಮದುವೆ ಹೋಗಿದ್ದು ಮಹೇಂದ್ರ ಗಾಡಿ ಬಿದ್ದು ಅದರಲ್ಲಿ 2 ಜನ ಅಲ್ಲೇ ಸ್ಪಾಟ್ ಆಗಿದ್ದಾರೆ. ನಾವು ಹೆಣನ ಎತ್ತಿ ಸರಿ ಮಾಡಿ ಮಲಗಿಸಿ ಅದಕ್ಕೆ ನಮ್ಮದ್ರಲ್ಲಿ ಈ ಥರ ತಲೆಗೇನು
ಕಾಲು ಎರಡು ಈ ಥರ ಜೋಡಿಸಿ ಬಟ್ಟೆ ಕಟ್ಟಬೇಕು. ಅದನ್ನೆಲ್ಲ ಕಟ್ಟಿ ಒಂದು ಕ್ಲೀನಾಗಿ ಮಲಗಿಸಿದ್ದೀವಿ ನಾವು. ಅವರ ಅನುಭವಗಳನ್ನೆಲ್ಲ ಕೇಳಿಕೊಳ್ಳುವಷ್ಟರಲ್ಲಿ ಆ ಅಪಘಾತವಾದ ಒಂದು ಸ್ಥಳ ಬಂದಿತ್ತು. ಎಲ್ಲರೂ ಗಾಡಿಯಿಂದ ಇಳಿದು ಆ ಸ್ಥಳದ ಬಗ್ಗೆ ತೋರಿಸಿ ಅಲ್ಲಾದ ಅಪಘಾತದ ಬಗ್ಗೆ ಹೇಳಿದ್ರು. ಆ ಘಾಟಿಯನ್ನೆಲ್ಲ ನಡೆಯುತ್ತಲೇ ಅಲ್ಲಿ ಅಪಾಯಕಾರಿ ಸ್ಥಳಗಳನ್ನು ತೋರಿಸಲು ಹೇಳಿದ್ದೆವು. ಅದಕ್ಕೆ ಒಪ್ಪಿದ ಅವರು ಆ ಘಾಟಿಯಲ್ಲಿ ಶವಗಳನ್ನು ಎತ್ತಿದ ಎಲ್ಲ ಸ್ಥಳಗಳನ್ನು ತೋರಿಸಲು ಮುಂದಾಗಿದ್ದರು. ಆ ಘಾಟಿಯ ರಸ್ತೆಯಲ್ಲಿ ನಡೆಯುತ್ತಲೇ ಹೆಜ್ಜೆ ಹಾಕಿದ ನಮ್ಮ ತಂಡಕ್ಕೆ ಆ ವ್ಯಕ್ತಿಗಳು ಅಲ್ಲಿಯ ಎಲ್ಲ ಅಪಾಯಕಾರಿ ಸ್ಥಳಗಳನ್ನು ತೋರಿಸುತ್ತಾರೆ. ನಮ್ಮ ತಂಡ ಮುಂದೇನು ಮಾಡುತ್ತೆ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ. ಆ ಇಬ್ಬರು ವ್ಯಕ್ತಿಗಳು ಘಾಟಿಯಲ್ಲಿ ಅಪಘಾತಗಳಾದ ಕೊಲೆಗಳಾದ ಎಲ್ಲ ಸ್ಥಳಗಳನ್ನು ತೋರಿಸುತ್ತಾರೆ. ಆ ನಂತರ ಅವರ ಮನೆಗೆ ಬಿಟ್ಟು ನಮ್ಮ ತಂಡ ಮಾತ್ರ ಅವರು ತೋರಿಸಿದ ಭಯಾನಕ ಸ್ಥಳಗಳಲ್ಲಿ ಇಡೀ ರಾತ್ರಿ ಕಳೆಯುತ್ತೆ. ಅಲ್ಲಿ ಏನಾಗುತ್ತೆ ನೀವೇ ನೋಡಿ. ಆ ವ್ಯಕ್ತಿಗಳಿಬ್ಬರು ಅಲ್ಲಿ ಅಪಘಾತಗಳಾದಾಗ ಕೊಲೆಗಳಾದ ಸ್ಥಳಗಳನ್ನು ಒಂದೊಂದಾಗಿ ತೋರಿಸುತ್ತಾ ಹೊರಡುತ್ತಾರೆ. ನಮ್ಮ ತಂಡ ಅವರು ತೋರಿಸುತ್ತಿದ್ದ ಪ್ರತಿಯೊಂದು ಸ್ಥಳಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾ ಅವರ ಜೊತೆ ಹೆಜ್ಜೆ ಹಾಕುತ್ತೆ. ಒಂದು ಬಿಟ್ಟ ಅವನಿಗೆ ಸಿಗಕ್ಕೆ ಬಂದವನು ಅವ್ರು ಬಂದು ಆ ಹೆಣ ತೆಗಿಯೋಕ್ಕೆ ಭಾಳ ಪ್ರಯತ್ನ ಮಾಡಿದರು. ಒಂದು ಹೆಣನ 2 ಆಸ್ಪತ್ರೆಯಲ್ಲಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ದೆವು. ಅವರು ಅಲ್ಲಿ ಕೆಲವು ದಿನಗಳ ಹಿಂದೆ ಒಂದು ಅಪಘಾತದಲ್ಲಿ ಸುಮಾರು ಜನ ಪ್ರಾಣ ಬಿಟ್ಟಿರುವ ಸ್ಥಳಗಳನ್ನು ತೋರಿಸಿದ್ರು. ಅದನ್ನು ನೋಡಿ ಅಲ್ಲಿಂದ ಹಾಗೆ ಮುಂದೆ ಬಂದಿದ್ದೆವು. ಆಮೇಲೆ ಇಲ್ಲಿ ಈ ಜಾಗದಲ್ಲಿ ನೈಸ್ ಗಾಡಿ ಬಿತ್ತು. ಈ ಸ್ಥಳವೂ ಕೂಡ ಭಯಂಕರ ಅಪಘಾತವಾಗಿ ಸುಮಾರು ಜನರ ಪ್ರಾಣ ತೆಗೆದ ಸ್ಥಳದಂತೆ ಕಂಡಿತು. ಅವರು ಸ್ಥಳವನ್ನು ತೋರಿಸಿ ಅದರ ಬಗ್ಗೆ ಹೇಳಿದ್ರು. 14 ಜನ ಇದ್ರು. ಅದರಲ್ಲಿ ಸತ್ತವ್ರು ಇಬ್ರೆ ಗಂಡ ಹೆಂಡತಿ. ಉಳಿದವರೆಲ್ಲ ಬದುಕಿದಾರ. ಒಬ್ಬರದ್ದು ಮಾತ್ರ ಉಂಟಲ್ಲ ಮುಸುನಿ ಏನೂ ಇಲ್ಲ, ಎಲ್ಲ ಕುಯ್ಕೊಂಡು ಹೋಗಿದೆ. ಆ ನಂತರ ಅಲ್ಲಿಂದ ಮತ್ತೆ ನಮ್ಮನ್ನ ಇನ್ನೊಂದು ಸ್ಥಳದತ್ತ ಕರೆದೊಯ್ದ್ರು. ಅಲ್ಲಿ ಇನ್ನೊಂದು ಅಪಾಯಕಾರಿ ಸ್ಥಳವನ್ನು ತೋರಿಸಿ ಅದರ ಬಗ್ಗೆ ಹೇಳಿದ್ರು. ಅವಾಗ ಇವನು ಹೊರಗಡೆ ಬರಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ದ, ಆಗ್ಲಿಲ್ಲ ಅವನಿಗೆ ಬರೋಕ್ಕೆ. ಅಷ್ಟೊತ್ತು ಬೇರೆ ಗಾಡಿಯಲ್ಲಿ ಹಚ್ಕೊಂಡು ಬಂದು ಬರ್ಬೇಕಾದ್ರೆ ಇವನು ಪ್ರಾಣ ಬಿದ್ದಾಗಿದೆ. ಅಲ್ಲಿಂದ ಹಾಗೆ ಮುಂದೆ ಕರೆದುಕೊಂಡು ಬಂದ ಆ ವ್ಯಕ್ತಿಗಳು ಆ ಸೋಮನ ಕಾಡಿನ ಹತ್ತಿರದಲ್ಲಿ ಆಗಿರುವ ಅಪಘಾತದ ಸ್ಥಳವನ್ನ ತೋರಿಸಿದ್ರು. ಒಳ್ಳೆ ಮರ ಕಾಣುತ್ತಲ್ಲ, ಆ ಮರದ ಹತ್ರ ಅವನದು ಹೆಣ ಇತ್ತು ಅಲ್ಲಿ. ಎಲ್ಲ ಬಾತಿ ಎಲ್ಲ ಹುಳ ಎಲ್ಲ ಆಗಿತ್ತು. 4-5 ದಿವಸದ ಮೇಲೆ ಗಾಡಿ ಓನರೇ ಸ್ಪಾಟ್ ಆಗಿತ್ತು. ಅದು ಅದೇ ಥರ ಹೋಟ್ಲಿಂದ ರೋಪ್ ತಗೊಬಂದು ಆ ಗಾಡಿನ ಬೇರೆ ಗಾಡಿಗೆ ಕಟ್ಟಿ ನಾಲ್ಕೈ ಎಳೆದು ಆಮೇಲೆ ಹೆಣ ತೆಗೆದಿತ್ತು. ಅದನ್ನು ನೋಡಿದ ಮೇಲೆ ಅಲ್ಲಿಂದ ನೇರವಾಗಿ ಅವರು ನಮ್ಮನ್ನು ಒಂದು ಬಸ್ ಸ್ಟಾಪ್ ಹತ್ತಿರ ಕರೆತಂದಿದ್ರು. ಕೆಲವು ವರ್ಷಗಳ ಹಿಂದೆ ಆ ಬಸ್ ಸ್ಟಾಪಿನಲ್ಲಿ ಒಂದು ಹುಡುಗಿಯನ್ನ ಬಲಾತ್ಕರಿಸಿ ಕೊಲೆ ಮಾಡಿರುವ ಬಗ್ಗೆ, ಅವಳು ಪ್ರೇತವಾಗಿ ಅಲ್ಲಿ ಸುಮಾರು ಜನರಿಗೆ ಕಂಡಿರುವ ಬಗ್ಗೆ ಹೇಳಿದ್ರು. ಇಲ್ಲಿ ಬಸ್ ಸ್ಟಾಪಲ್ಲೂ ಒಂದಲ್ಲ 2-3 ಕೊಲೆ ಇಲ್ಲಿ ಆಗಿದೆ. 2 ಹುಡುಗಿಯವ್ರದ್ದು, 1 ಗಂಡಸರದು. ಅವರು ಬೇರೆಯವ್ರು ಕರ್ಕೊಬಂದು ರೇಪ್ ಮಾಡಿ ತಲೆ ಕೂದಲೆಲ್ಲ ಬೋಳು ಮಾಡಿ ಬೆತ್ತಲೆ ಮಾಡಿ ಮಲಗಿಸಿ ಹೋಗಿದ್ರಿ ಬಸ್ ಸ್ಟಾಪ್ ಹತ್ರ. ಹೀಗೆ ಆ ಇಬ್ಬರು ವ್ಯಕ್ತಿಗಳು ನಮಗೆ ಅಲ್ಲಿಯ ಸುಮಾರು ಸ್ಥಳಗಳನ್ನ ತೋರಿಸಿದ್ರು. ಅವರು ತೋರಿಸಿದ ಪ್ರತಿಯೊಂದು ಸ್ಥಳವನ್ನ ಗುರುತು ಹಾಕಿಕೊಂಡಿದ್ದೆವು. ಆ ನಂತರ ಅವರನ್ನ ಕರೆದುಕೊಂಡು ಅವರನ್ನ ಬಿಡಲು ಘಾಟಿ ಇಳಿದಿದ್ದೆವು. ಅವರನ್ನ ಘಾಟಿಯ ಕೆಳಗೆ ಅವರ ಊರಿಗೆ ಬಿಟ್ಟಿದ್ದೆವು. ಆಮೇಲೆ ಆ ಹೋಟೆಲ್ನಲ್ಲಿ ಊಟ ಮುಗಿಸಿದ್ದೆವು. ಆಗ ಸರಿಯಾಗಿ ರಾತ್ರಿ 12 ಗಂಟೆ. ಅಲ್ಲಿಂದ ಮತ್ತೆ ಘಾಟಿಯನ್ನ ಹತ್ತತೊಡಗಿದ್ದೆವು. ಏನೇನು ಹೇಳಿದ್ರು, ಅಲ್ಲಿ ಹೆಣ ಕೇಳಿದ್ದೀವಿ, ಇಲ್ಲಿ ಹೆಣ ಕೇಳಿದ್ದೀವಿ, ಹೋಗೋಣ ಪ್ಲೇಸ್ಗೆ. ಈ ಮತ್ತೊಮ್ಮೆನಾ ನಡಿ ನೋಡೋಣ.
ಘಾಟಿಯಲ್ಲಿ ಅವರು ತೋರಿಸಿದ ಎಲ್ಲ ಸ್ಥಳಗಳನ್ನೆಲ್ಲ ನಾವು ಮತ್ತೆ ಸುತ್ತತೊಡಗಿದ್ದೆವು. ಮೊದಲಿಗೆ ಆ ಬಸ್ಸು ಬಿದ್ದ ಸ್ಥಳವನ್ನ ವೀಕ್ಷಿಸಿದ್ದೆವು. ಆ ನಂತರ ಅಲ್ಲಿಂದ ಮುಂದೆ ಕೊಲೆಗಳಾದ ಸ್ಥಳಗಳನ್ನೆಲ್ಲ ಸುತ್ತಿದ್ದೆವು. ಹಾಗೆ ಮುಂದೆ ಬಂದು ಅವರು ಹೇಳಿದ ಪ್ರತಿಯೊಂದು ಸ್ಥಳಗಳನ್ನು ಸುತ್ತಿದ್ದೆವು. ಇಡೀ ಘಾಟಿಯನ್ನೆಲ್ಲ ಸುತ್ತಿ ಕೊನೆಗೆ ಸುಮಾರು ಜನರ ಕಣ್ಣಿಗೆ ಪ್ರೇತಾತ್ಮ ಕಂಡ ಸ್ಥಳವಾದ ಬಸ್ ಸ್ಟಾಪಿಗೆ ಬಂದಿದ್ದೆವು. ಇಡೀ ರಾತ್ರಿಯನ್ನ ಅಲ್ಲಿಯೇ ಕಳೆಯಬೇಕೆಂದು ನಿರ್ಧರಿಸಿದ್ದೆವು. ಹಾಗೆ ಆ ಬಸ್ ಸ್ಟಾಪಿನಲ್ಲಿ ಕುಳಿತುಕೊಂಡಿದ್ದೆವು. ಸ್ವಲ್ಪ ಹೊತ್ತಿನಲ್ಲಿ ಕಣ್ಣಿಗೆ ಮಂಪರು ಆವರಿಸಿ ಅಲ್ಲಿಯೇ ನಿದ್ರೆಗೆ ಜಾರಿದ್ದೆವು. ಕಣ್ಣು ತೆರೆದಾಗ ಬೆಳಗು ಹರಿದಿತ್ತು. ಆ ಬಸ್ ಸ್ಟಾಪಿನಿಂದ ಎದ್ದು ಹೊರಬಂದಿದ್ದೆವು. ಆ ಅಮಾವಾಸ್ಯೆಯ ರಾತ್ರಿಯನ್ನೆಲ್ಲ ತಿರುಗಿದ್ರೂ ಯಾವ ಒಂದು ಭಯಾನಕ ಅನುಭವವೂ ನಮಗೆ ಆಗಲಿಲ್ಲ. ಆದರೆ ಇಂದಿಗೂ ನೋಡಿದಾಕ್ಷಣ ಭಯಾನಕತೆಯನ್ನ ಹುಟ್ಟಿಸುತ್ತೆ. ಇಂತಹ ಘಾಟಿ ಇರುವುದಾದರೂ ಎಲ್ಲಿ ಅಂದಾಗ ಕೇಳಿ ಬರುವ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಘಾಟ್. ಚಾರ್ಮಾಡಿಯಿಂದ ಕೊಟ್ಟಿಗೆಹಾರದವರೆಗೂ ಈ ರಸ್ತೆ ತನ್ನ ವಿಸ್ತಾರವನ್ನ ಸ್ಥಾಪಿಸಿದೆ. ಆ ಬೆಳಕಲ್ಲಿ ಆ ಕಾಡಿನ ಸೌಂದರ್ಯವನ್ನ ಸವಿಯುತ್ತಾ ಮುಂದೆ ಬಂದಿದ್ದೆವು. ಅಲ್ಲಿ ನಮಗೆ ಆ ಘಾಟಿಯ ದೈವ ಅಣ್ಣಪ್ಪ ಸ್ವಾಮಿ ಕಂಡಿದ್ದ. ಎಲ್ಲರೂ ಆ ಸ್ವಾಮಿಗೆ ನಮಸ್ಕರಿಸಿದ್ದೆವು. ಇದುವರೆಗೂ ಆ ಚಾರ್ಮಾಡಿ ಘಾಟ್ನಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ. ಅವರೆಲ್ಲ ಹೆಚ್ಚಾಗಿ ಅರ್ಧ ವಯಸ್ಸಿನವರೇ. ವಯಸ್ಸು ಮೀರದೆ ಸತ್ತವರೆಲ್ಲ ಪ್ರೇತಾತ್ಮಗಳಾಗ್ತಾರೆ ಎಂಬ ಮೂಢನಂಬಿಕೆ ಮೊದಲಿನಿಂದಲೂ ಇದೆ. ಅಂತಹ ಪ್ರೇತಾತ್ಮಗಳ ಭಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೋದಾಗ ಅಲ್ಲಿ ಏನೇ ನಡೆದರೂ ಅದನ್ನ ಪ್ರೇತಾತ್ಮಗಳೇ ಮಾಡಿರಬೇಕು ಎಂಬ ಭ್ರಮೆ ಮನದಲ್ಲಿರುತ್ತೆ. ನಮ್ಮ ಮನಸ್ಸಿನ ಭ್ರಮೆಗಳೇ ಭಯವನ್ನ ಹುಟ್ಟು ಹಾಕಿ ನಮ್ಮನ್ನ ಹೆದರಿಸುತ್ತವೆ ಎಂದೆನಿಸಿತ್ತು. ನಿಜಕ್ಕೂ ಆ ಘಾಟಿಯಲ್ಲಿ ಮೈಮರೆತು ಜೋರಾಗಿ ಗಾಡಿ ಓಡಿಸುವವರಿಗೆ ಅಪಾಯಕಾರಿ. ಯಾಕಂದ್ರೆ ಅದು ಎತ್ತರದಲ್ಲಿರುವ ಇಕ್ಕಟ್ಟಿನ ರಸ್ತೆ. ಯಾಮಾರಿದ್ರೆ ಪಾತಾಳ ಸೇರೋದು ಖಂಡಿತ. ಅದರ ಭಯ ಬಿಟ್ಟರೆ ಮತ್ಯಾವ ದುಷ್ಟ ಶಕ್ತಿಗಳ ಭಯ ಅಲ್ಲಿಲ್ಲ. ಅಷ್ಟು ದಿನ ಆ ಘಾಟಿಯ ಬಗ್ಗೆ ಇದ್ದ ಭಯದ ಅನುಮಾನಗಳು ದೂರಾಗಿದ್ವು. ಅದೇ ಖುಷಿಯಲ್ಲಿ ವಾಪಸ್ಸಾಗಿದ್ವು. ನಮ್ಮ ಮನಸ್ಸಿನ ಭ್ರಮೆಗಳೇ ನಮ್ಮ ಭಯಕ್ಕೆ ಕಾರಣವಾಗುತ್ತವೆ ಎಂಬುದು ಸತ್ಯವಾದ ಮಾತು. ಈ ಚಾರ್ಮಾಡಿ ರಸ್ತೆ ಮೈಮರೆತು ವಾಹನ ಚಲಾಯಿಸುವವರ ಅಜಾಗರೂಕತೆಗೆ ಅಪಾಯಕಾರಿ. ಅಷ್ಟೇ ಹೊರತು ಯಾವ ಪ್ರೇತಾತ್ಮ ದುಷ್ಟಶಕ್ತಿಗಳಿಂದ ಹಾವಳಿ ಇಲ್ಲಿಲ್ಲ. ವಿಜ್ಞಾನದ ಆವಿಷ್ಕಾರದಲ್ಲಿ ಈ ದುಷ್ಟಶಕ್ತಿಗಳು ಕೇವಲ ಕಲ್ಪನೆ. ಆದರೆ ಮೂಢನಂಬಿಕೆ ನಂಬುವವರಿಗೆ ಈ ದುಷ್ಟಶಕ್ತಿಗಳ ಹಾವಳಿ ಇದ್ದೇ ಇದೆ. ಭ್ರಮೆಯಲ್ಲಿ ಇದು ಸಾಧ್ಯ ಅಂತ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಇಂತಹ ಘಟನೆ, ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ, ಇದು ಸಾಧ್ಯ ವಿಭಾಗ, ಶೇಜಾನ್ ಲಾವೆಲೆ 4ನೇ ಮಹಡಿ, ನಂಬರ್ 15, ವಾಲ್ಟನ್ ರೋಡ್, ಬೆಂಗಳೂರು 560001. ಫೋನ್ ನಂಬರ್ 7022010519.